ಮಂತ್ರಾಲಯ, ಮನದಾಲಯ. ನೋಡಿ, ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ರಾಘವೇಂದ್ರ ಪ್ರಭುಗಳು ಅಂತ. ನಾವು ದೇವಲೋಕದಲ್ಲೊಂದು ಕಾಮಧೇನು ಇದೆಯಂತೆ, ಕಲ್ಪವೃಕ್ಷ ಅಂತ. ಅದು ಕೇಳಿದ್ದೆಲ್ಲ ಕೊಡುತ್ತಂತೆ. ಹಾಗೆ ಈ ಭೂಲೋಕದಲ್ಲಿ ಕೇಳಿದ್ದನ್ನ ಕರುಣಿಸುವ ದೈವ ಅದು ಮಂತ್ರಾಲಯದ ವರಗುರು ಶ್ರೀ ರಾಘವೇಂದ್ರ ಪ್ರಭುಗಳು. ಅದಕ್ಕೆ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಒಂದು ಬಾರಿ ಕ್ಷೇತ್ರ ದರ್ಶನ ಮಾಡಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು ಅಂತೇಳಿ ಲಕ್ಷೋಪಲಕ್ಷ ಭಕ್ತರು ಆ ತುಂಗಾ ತೀರ ವಾಸ ಮಂಚಾಲಯ ಮಂತ್ರಾಲಯ, ಕರ್ನಾಟಕ ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ವರಗುರುವಿನ ದಿವ್ಯ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ನೋಡಿ, ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ವರ ಏನು ಸಿಗ್ತದೋ ಗೊತ್ತಿಲ್ಲ ನನಗೆ, ಆದರೆ ಒಂದು ದೇವಾಲಯದ ಭೇಟಿ ದರ್ಶನ ಒಂದಷ್ಟು ಮನೋಬಲವನ್ನು ನಮಗೆ ಹೆಚ್ಚು ಮಾಡ್ತದೆ. ದೇವರನ್ನ ನೋಡಿ ಬಂದಾಗ ಮನ್ಸಿಗೇನೋ ಒಂದು ಬಲ, ದೇವಸ್ಥಾನಕ್ಕೆ ಹೋಗಿ ಬಂದಾಗ ಆತ್ಮಸ್ಥೈರ್ಯ. ನಮ್ಮ ಕಷ್ಟ ಇರಲ್ಲ ಬಿಡು, ಭಗವಂತ ಇದ್ದಾನೆ, ಬಲಭಾಗದಲ್ಲಿ ಪ್ರಸಾದ ಬಂತು, ದೇವ್ರ ದರ್ಶನ ಚೆನ್ನಾಗಾಯಿತು, ಹಿಂಗೆಲ್ಲ ಮಾತಾಡ್ತೇವೆ. ಅದಕ್ಕೆ ದೇವಾಲಯಗಳು ಅಂದರೆ, ಮಂದಿರಗಳು ಅಂದರೆ ಮನ ಪರಿವರ್ತನೆಯ ಆಲಯಗಳು. ಕೆಟ್ಟ ಸ್ಥಿತಿಯಲ್ಲಿರುವಂಥ ಮನಸ್ಸನ್ನ ಸಮಾಧಾನ ಸ್ಥಿತಿಗೆ ತರ್ತಕ್ಕಂಥದ್ದು ದೇವಸ್ಥಾನ ಆಗಬೇಕು. ಕ್ಷುದ್ರ ಶಕ್ತಿಗಳನ್ನು ದೂರವಿಟ್ಟು ಶಿಷ್ಟ ಶಕ್ತಿಗಳನ್ನು ಪರೆಯುವಂಥ ತಾಣ ದೇವಸ್ಥಾನ ಆಗಬೇಕು. ಯಾತ್ರೆಗೆ ಹೋಗಿ ಬಂದರೆ ತಾಪತ್ರಯ ಕಳೆಯಬೇಕು. ನನ್ನೂರು ದೇವರ ಉತ್ಸವನ ಮಾಡಿದರೆ ನನ್ನೊಳಗೆ ಉತ್ಸಾಹ ಹೆಚ್ಚಬೇಕು. ಅದಕ್ಕೆ ದೇವಸ್ಥಾನ ದೇವರು. ನೋಡಿ, ಅದಲ್ಲದೆ ದೇವರ ಸ್ವರೂಪ ಅಂತೀವಿ. ಯಾರ್ಯಾರು ನಾವೇ ಹಣ ಕೊಟ್ಟು ಚಿಕಿತ್ಸೆ ಪಡೆದು ಆರೋಗ್ಯ ಸರಿ ಹೋದ ಮೇಲೆ ಡಾಕ್ಟ್ರನ್ನ ಹೇಳ್ತೀವಿ, ನನ್ನ ಜೀವ ಉಳಿಸಿದ ದೇವರು ನೀವು ಅಂತ. ನಾನೇ ಹಣ ಕೊಟ್ಟು 10 ಬಾರಿ ಕೋರ್ಟ್ಗಲ್ದು ಕೇಸ್ ಗೆದ್ದ ಮೇಲೆ ಲಾಯರ್ಗೆ ಹೇಳ್ತೀವಿ, ನೀವು ನಮ್ಮ ಪಾಲಕ ದೇವರು ಅಂತ. ನಾ ದುಡ್ಡು ಕೊಟ್ಟೆ, ನೀನು ಚಿಕಿತ್ಸೆ ಮಾಡಿದೆ, ಹೋಗ ಡಾಕ್ಟ್ರೇ ಅಂತ ಯಾರನ್ನು ಅನ್ನಲ್ಲ ನಾವು. ಯಾಕೆ ಅಂದ್ರೆ ಅವರೊಳಗೂ ಒಂದು ದೈವತ್ವ ಕಾಣು. ಆದರೆ ಒಂದು ಸತ್ಯ ತಿಳಿಬೇಕು ಬಂಧುಗಳೇ, ಫೀಸ್ ಕೊಟ್ಟೋ ಲಾಯರ್ ಕೇಸ್ ಆಡಿದ್ರು, ಹಣ ಕಟ್ಟದೋ ಡಾಕ್ಟ್ರು ಚಿಕಿತ್ಸೆ ಕೊಟ್ಟರು, ನಮ್ಮ ಮಕ್ಕಳಿಗೆ ಟ್ಯೂಷನ್ಗೆ ಫೀಸ್ ಕಟ್ತೋ ಪಾಠ ಹೇಳಿಕೊಟ್ರು. ಆದರೆ ಒಂದು ಸತ್ಯ ನಾವು ಅರ್ಥ ಮಾಡ್ಕೋಬೇಕು, ಪಿಂಡವಾಗಿದ್ದ ಈ ದೇಹ ಬ್ರಹ್ಮಾಂಡವಾಗಿದ್ದ ಯಾರಿಂದ ಅಂದರೆ ಅದು ನನ್ನ ತಾಯಿ ಮತ್ತು ತಂದೆ. ಅವರು ನಿಜ ದೈವ ಅಂತ ಯಾಕಂತೀವಿ ಅಂದರೆ, ನಾವು ಸಂಪಾದಿಸಿದ ಮೇಲೆ, ಅಧಿಕಾರ ಸಿಕ್ಕ ಮೇಲೆ ಈ ಜಗತ್ತಿನ ಜನ ಎಲ್ಲ ನೆಂಟ್ರೆ ನಮಗೆ. ಯಾರಾದರೂ ನಮ್ಮ ಕಡೆ ಒಬ್ಬರು ಡಾಕ್ಟರ್ ಆಗ್ಬಿಟ್ರೆ, ನಮ್ಮ ಹುಡುಗನ ನನ್ನ ತಮ್ಮನೇ ಅಂತೀವಿ. ನಿಜವಾದ ನಿಮ್ಮ ತಮ್ಮನ ಅಂತ ಕೇಳಿದ್ರೆ, ಇಲ್ಲ ಅವ್ರ ತಾತನು ನಮ್ಮ ತಾತನು ಒಂದ್ಗೂಟಿದ್ರಂತೆ ಅಂತ ಶುರು ಮಾಡ್ತೀವಿ. ಸಾಧನೆ ಮಾಡಿದ್ಮೇಲೆ ಎಲ್ಲರೂ ಹತ್ರದವರೇ. ಅದೇ ನನ್ನ ಒಡ ಊಟದ ತಮ್ಮನೇ ಸ್ವಲ್ಪ ಕೆಟ್ಟೋಗ್ಬಿಟ್ರೆ, ನಾನು ಯಾವತ್ತೂ ಬಿಟ್ಬಿಟ್ನಲ್ಲ ಅವನ್ನ ಅಂತೀವಿ. ನೋಡಿ, ಒಳ್ಳೆಯವ್ರ ಬೆನ್ನತ್ತಿ ಬೆನ್ತಟ್ಟಿ ನೀನ್ ನಮ್ಮೋನು ಅನ್ನೋ ಬದಲು, ಪಾಪ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಎಡವಟ್ಟು ಮಾಡಿಕೊಂಡು ಕೆಟ್ಟೋಗಿರ್ತಾನಲ್ಲ ನನ್ನ ಸಹೋದರ, ನನ್ನ ಅಣ್ಣನೋ, ನನ್ನ ತಮ್ಮನೋ, ನನ್ನ ಚಿಕ್ಕಪ್ಪನ ಮಗನೋ, ಅವನಿಗೆ ಸಹಾಯ ಮಾಡಿ ಮೇಲೆತ್ತು ನೋಡಿ, ಆ ಸಂತೋಷ ಅದು ಕೊಡೋ ಅವರ್ಣನೀಯ ಆನಂದ ಅದು. ಅದಕ್ಕೆ ನಾವು ನಿಜ ತಾಯಿ ತಂದೆ ಅನ್ನೋ ದೈವ ಅಂತೀವಿ. ನೋಡಿ, ಇವತ್ತು ಚೆನ್ನಮ್ಮನವ್ರಿಗೆ ಮಕ್ಕಳು ಇರ್ತಾರೆ, 4-5 ಜನ ಮಕ್ಕಳು. ಇವತ್ತು ಅವ್ರೇನೇನೋ ಆಗಿದ್ದಾರೆ, ಅವ್ರೇನೇನೋ ಸಂಪಾದಿಸಿರ್ಬೋದು. ಆದರೆ ಅವತ್ತು ಮಡಿಲ ಮಗುವಾಗಿದ್ದಾಗ, ಬಿದ್ದು ಒದ್ದಾಡುವಾಗ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಯಾವಾಗಲೂ ಆನಂದವಾಗಿರ್ಬೇಕು ಅಂತೇಳಿ ಎತ್ತ ಆಡಿಸಿ, ತುತ್ತು ಕೊಟ್ಟು, ಮುತ್ತಿಟ್ಟು, ಒಲೆ ಹಾಲನ್ನು ಉಣಿಸಿ ಪಿಂಡ ಬ್ರಹ್ಮಾಂಡ ಮಾಡಿದ್ಲಲ್ಲ ತಾಯಿ. ಅಂತ ತಾಯಿಯನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು, ಕಡೆಗಾಲದ ಸೇವೆ ಮಾಡಬೇಕು. ಇವತ್ತು ಅವ್ರಿಲ್ವಲ್ಲ, ಅದಕ್ಕೆ ಅವ್ರ ಹೆಸರು ಹೇಳಿ ಅನ್ನದಾನ ಮಾಡಿ, ಅದಕ್ಕಪ್ಪ ಹೇಳೂರಮ್ಮ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಮಾಡು ಅಂತ ಕುಲದೇವ್ರ ಸ್ಮರಣೆ ಮಾಡಬೇಕು. ನಮ್ಮ ಚನ್ನಪಟ್ಟಣ ತಾಲೂಕಿನ ಮುದಗೆರೆ ಗ್ರಾಮದಲ್ಲಿ ಒಳೈನೂರು ಕುಟುಂಬ ಇವತ್ತು ಆ ತಾಯಿ ಸೇವೆ ಮಾಡ್ತಾ ಇದೆ. ತಾಯಿ ಆಶೀರ್ವಾದ ಸದಾಕಾಲ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು, ಅಳಿಯಂದ್ರು ತುಂಬ ಕುಟುಂಬದ ಮೇಲೆ ಇರಲಿ ಅಂತೇಳಿ ಆಶಿಸುತ್ತಾ ಈ ವೇದಿಕೆ ಮೂಲಕ ಭಕ್ತಿ ನಮನವನ್ನ ಅಮ್ಮ ಚೆನ್ನಮ್ಮನಿಗೆ ಅರ್ಪಣೆ ಮಾಡೋಣ. ಆ ತಾಯಿ ಸ್ವರ್ಗವನ್ನು ಸೇರಲಿ. ನೋಡಿ,
ಒಬ್ಬ ಕವಿಗಳು ಬರೀತಾರೆ, ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು, ಆ ತಾಯಿ ಹೃದಯ ಅದಕ್ಕಿಂತ ಮಿಗಿಲು, ಅದಕ್ಕಿಂತ ದೊಡ್ಡದು. ನವಮಾಸ ಗರ್ಭ ಧರಿಸಿ ನೋವಾ ತಿಂದು ಹಡೆವಳಲ್ಲ ಕಂದನ ದೇವರ ನೆನೆದು ಆ ತಾಯಿ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಉಸಿರಿರುವ ತನಕ ತಾಯಿ ಋಣ ಕಳೆಯಲು ಸಾಧ್ಯವೇ? ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ನವಮಾಸ ಗರ್ಭ ಧರಿಸಿ ನೋವಾ ತಿಂದು ಹಡೆವಳಲ್ಲ ಕಂದನ ದೇವರ ನೆನೆದು. ನವಮಾಸ ಗರ್ಭ ಧರಿಸಿ ನೋವಾ ತಿಂದು ಹಡೆವಳಲ್ಲ ಕಂದನ ದೇವರ ನೆನೆದು. ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತ, ಸಾವು ಬದುಕಿನೊಡನೆ ಹೋರಾಟ ಮಾಡುತ್ತ ಕಂದನಿಗೆ ಜೀವ ಕೊಟ್ಟ ದೇವತೆ ಅವಳು, ಮಗುವಿಗೆ ಜೀವ ಕೊಟ್ಟ ದೇವತೆ ಅವಳು. ಎತ್ತ ತಾಯಿ, ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಮುತ್ತಿನ ಕಂದ ತಾಯಿ ಕೊಡುವ ತುತ್ತ ತಿನ್ನು ನಗುವುದೇ ಚಂದ. ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತ ಮುತ್ತಿನ ಕಂದ ತಾಯಿ ಕೊಡುವ ತುತ್ತ ತಿಂದು ನಗುವುದೇ ಚಂದ. ತೊದಲು ನುಡಿಗಳಿಂದ ಅಮ್ಮ ಎಂದರೆ ಚಂದ, ತೊದಲು ನುಡಿಗಳಿಂದ ಅಮ್ಮ ಎಂದರೆ ಚಂದ. ಅದನ್ನು ಕಂಡು ತಾಯಿ ಮನಕ್ಕೆ ಎಷ್ಟೋ ಆನಂದ, ಮನಕ್ಕೆ ಎಷ್ಟೋ ಆನಂದ. ಎತ್ತ ತಾಯಿ, ಎತ್ತ ತಾಯಿ ಎಂಬ ಪದ ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ. ಸ್ಮರಣೆ ಮಾತ್ರದಲ್ಲಿ
ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂದಮ್ಮ ಗುರುವಾರ ಬಂದಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ ಯೋಗಿ ಬರುವ ನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಳೆವ ನಮ್ಮ ವಾರ ಬಂದಮ್ಮ ಗುರುವಾರ ಬಂದಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಆಸಿರಮ್ಮ ಮನವ ತೊಳೆಯಿರಮ್ಮ ಭಕ್ತಿಯ ಮಣೆಯ ಆಸಿರಮ್ಮ ಜ್ಞಾನದಿಂದ ಕರೆದಾಗ ಬಂದು ಒಳಗಂಡ ತೆರೆವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಕೋಪ ಅರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ ಕೋಪ ಅರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರ ಬಂದಮ್ಮ ಗುರುವಾರ ಬಂದಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿತ್ತೊಡೆ ರಾಯರಿತ್ತು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂದಮ್ಮ ಗುರುವಾರ ಬಂದಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂದಮ್ಮ ಗುರುವಾರ ಬಂದಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ವಾರ ಬಂದಮ್ಮ ಗುರುವಾರ ಬಂದಮ್ಮ ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಜೈ ರಾಘವೇಂದ್ರ ಗುರು ಸಾರ್ವಭೌಮ ಕೀ